ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸುಷ್ಮಾ ಕುಟುಂಬ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ, ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀವಿ. ಆದರೆ ಯಾರಿಗೂ ತಿಳಿದಿಲ್ಲ ನೋಡಿ ಸರಸ್ವತಿ ಹಬ್ಬದ ಬಗ್ಗೆ. ಯಾರು ಯಾಕೆ ಆಚರಿಸಲ್ಲ ಸರಸ್ವತಿ ಹಬ್ಬನ? ಈ ಥರದೊಂದು ಚಿಕ್ಕ ಪ್ರಶ್ನೆನ ನಿಮಗೆ ಯಾವತ್ತಾದರೂ ಕೇಳ್ಕೊಂಡಿದ್ದೀರಾ? ಇಲ್ಲ ಅದ್ರ ಬಗ್ಗೆ ಯಾವುದಾದ್ರೂ ಒಂದು ದೊಡ್ಡ ಚಿಂತೆ ಮಾಡಿದ್ದೀರಾ ನೀವು? ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲರೂ ಮನೆ ಸಿಂಗರಿಸ್ತಾರೆ, ನವವರ್ಷದಂತೆ ಆಚರಣೆ ಮಾಡ್ತಾರೆ. ಆದರೆ ಸರಸ್ವತಿ ಹಬ್ಬ ಯಾಕೆ ಹೀಗೆ ಮಾಡಲ್ಲ? ಯಾಕೆ ನಿಮಗೆ ಯಾರಿಗೂ ನಿಮ್ಮ ಮನೆಯಲ್ಲಿ ಮಕ್ಕಳು ಚೆನ್ನಾಗಿ ಓದೋದು ನಿಮ್ಗೆ ಇಷ್ಟ ಇಲ್ವಾ? ಬರೀ ನಿಮಗೆ ಲಕ್ಷ್ಮಿ ಮಾತ್ರ ಬೇಕಾ, ಸರಸ್ವತಿ ಬೇಡವಾ? ನಾವು ಹೆಸರಿಡೋ ದೇವಿ ಲಕ್ಷ್ಮಿ ಅಂದರೆ ಹಣ, ಐಶ್ವರ್ಯ, ಸೌಭಾಗ್ಯ. ಮನೆ ಹೊಳಿಬೇಕು, ಬಟ್ಟೆ ಹೊಸದಾಗಿರಬೇಕು, ಭಕ್ತಿ ಜೊತೆ ಡೆಕೋರೇಷನ್ ಇರಬೇಕು. ಹೆಂಗಸು ಪೂಜೆ ಮಾಡ್ತಾರೆ, ಗಂಡಸರು ಸಪೋರ್ಟ್ ಮಾಡ್ತಾರೆ. ಮಕ್ಕಳಿಗೆ ತುಪ್ಪ ಕೊಟ್ಟು ನೈವೇದ್ಯ ಮಾಡು ಅಂತ ಹೇಳ್ತಾರೆ. ಅದು ಎಲ್ಲರೂ ಜೊತೆಗೂಡಿ ಫ್ಯಾಮಿಲಿನೇ ಪೂಜೆ ಮಾಡ್ತೀವಿ ಲಕ್ಷ್ಮಿನ. ಹಣ ಎಲ್ರಿಗೂ ಬೇಕು, ಎಲ್ಲೋ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್. ಧನವಂತ ಅಂದರೆ ಬದುಕು ಸುಲಭ ಅನ್ನೋ ಭಾವನೆ. ಸರಸ್ವತಿ ದೇವಿ ವಿದ್ಯೆ, ಬುದ್ಧಿ, ಕಲೆಯ ಪ್ರತೀಕ. ಆದರೆ ಆಕೆಯ ಹಬ್ಬ ಎಲ್ಲರೂ ಮಾಡ್ತಾರಾ ಅಂತ ಒಂದು ಸರಿ ನಿಮಗೆ ನೀವೇ ಕೇಳ್ಕೊಳ್ಳಿ. ಇದಕ್ಕೆ ಉತ್ತರನೇ ಇಲ್ಲ. ಇದೊಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮನಸ್ಸಿನಲ್ಲಿ ಕಾಡುತ್ತೆ. ಹೌದಲ್ವಾ? ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತೀವಿ, ಸರಸ್ವತಿ ಹಬ್ಬನ ಯಾರು ಯಾಕೆ ಆಚರಿಸಲ್ಲ ನೋಡಿ? ನಾವೇ ಮೊದಲು ರೂಢಿ ಮಾಡ್ಕೊಳ್ಳೋಣ. ಮನೆಯಲ್ಲಿ ಮೊದಲು ನಮ್ಮ ಸರಸ್ವತಿನ ಬರೇಳ್ಕೊಳ್ಳೋಣ. ಯಾಕಂದರೆ ಅವಳು ವಿದ್ಯೆ ಬುದ್ಧಿಗೆ ಪ್ರತೀಕ. ನಾವು ವಿದ್ಯೆ ಬುದ್ಧಿ ಇದ್ದರೆ ತಾನೇ ಹಣ ಸಂಪತ್ತನ್ನು ಗಳಿಸೋದಕ್ಕೆ ಸಾಧ್ಯ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದಷ್ಟು ದುಡ್ಡನ್ನ ದಡ್ಡನ ಕೈಗೆ ತಗೊಂಡೋಗಿ ಕೊಟ್ಟರೆ ಅವನಿಗೆ ಬುದ್ಧಿ ಇದ್ರೇ ತಾನೇ ಅದನ್ನು ಎಣ್ಸೋಕ್ಕೆ ಸಾಧ್ಯ. ಏನಂತೀರಾ ಫ್ರೆಂಡ್ಸ್? ಅವನು ಎಣಿಸ್ತಾನ? ಹಾಗೆಯೇ ಇನ್ನೊಂದು ವಿಷಯ, ಈ ಕಾಲದಲ್ಲಿ ನಾವು ಬುದ್ಧಿ ಮೌಲ್ಯ ಕಮ್ಮಿ ಮಾಡ್ತಿದ್ದೀವಿ. ಹಣ, ಪದವಿ, ನೆಟ್ವರ್ಕಿಂಗ್, ಸ್ಟೇಟಸ್ ಅಂತ ಹೇಳಿ ನಾವು ಬುದ್ಧಿಶುದ್ಧತೆ ಬಗ್ಗೆ, ಕಲೆಯ ಆಸಕ್ತಿನೇ ಮರಿತಾ ಇದ್ದೀವಿ. ಹೌದು, ನೀವು ಸರಸ್ವತಿ ಹಬ್ಬ ಮಾಡ್ತಿದ್ದೀವಿ ಅಂತ ನೀವು ಹೇಳ್ಬೋದು. ಎಲ್ಲಿ ಮಾಡ್ತಿದ್ದೀವಿ ಸರಸ್ವತಿ ಪೂಜೆ ಅಂದ ತಕ್ಷಣ ನಿಮಗೆ ಜ್ಞಾಪಕ ಆಗುತ್ತೆ ನೋಡಿ. ಕೆಲವೊಂದು ಶಾಲೆಗಳಲ್ಲಿ ಇಯರ್ ಎಂಡಲ್ಲಿ ಮಾಡ್ತಾರೆ ಸರಸ್ವತಿ ಪೂಜೆ ಅಂತ. ಏನೋ ಬುಕ್ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ, ಸಾಂಗ್ಸ್ ಹೇಳಿ, ಕೆಲವೊಂದು ಆಟ ಎಲ್ಲನೂ ಆಡಿಸಿ, ಓಕೆ ಅನ್ನೋ ಥರ ಮಾಡಿ ದೇವ್ರನ್ನ ಪೂಜೆ ಮಾಡಿದ್ದೀವಿ ಅಂತ ಹೇಳಿ ಮುಗಿಸ್ಬಿಡ್ತೀವಿ. ಬರೀ ನಾವು ಸ್ಕೂಲ್ನಲ್ಲೇ ನಮ್ಮ ಮಕ್ಕಳಿಗೆ ಸರಸ್ವತಿ ಪೂಜೆಯನ್ನು ಮಾಡಿಸೋ ಮೂಲಕ ನಾವು ಏನೋ ಬರೀ ಪಠ್ಯಪಾಠಕ್ಕೆ ಮಾತ್ರ ಸೀಮಿತವಾಗಿ ಮಾಡಿಸಿ ಮಕ್ಕಳ ಬುದ್ಧಿವಂತಿಕೆಯನ್ನು ಮತ್ತು ಬುದ್ಧಿವಂತಿಕೆಗೆ ಹೆಸರಾಗಿರುವ ಸರಸ್ವತಿಯನ್ನು ಪರಿಚಯ ಮಾಡಿಸೋದನ್ನು ಬಿಟ್ಬಿಟ್ಟಿದ್ದೀವಿ. ಅದ್ರ ಬದಲು ನಾವು ಸ್ಕೂಲಲ್ಲಿ ಮಾಡಿದ್ರೂ ಪರವಾಗಿಲ್ಲ, ನಾವು ಮನೆಯಲ್ಲೂ ಸಹ ನಮ್ಮ ಸರಸ್ವತಿ ಪೂಜೆಯನ್ನು ಬುಕ್ಕು ಮತ್ತು ಪೆನ್ಗಳನ್ನು ಇಟ್ಟು ಪೂಜೆ ಮಾಡಿ ಒಂದಿಬ್ಬರಿಗೆ ದಾನ ಮಾಡಿದರೆ ಸರಸ್ವತಿ ಪೂಜೆ ಮಾಡಿದಂತೆ ಅಲ್ಲವೇ? ಹಾಗೆಯೇ ನಮಗೆ ಸರಸ್ವತಿ ಪೂಜೆ ಮಾಡುವ ಮೂಲಕ ಮಕ್ಕಳಿಗೆ ಸರಸ್ವತಿ ದೇವಿಯನ್ನು ಪರಿಚಯಿಸಿದರೆ ಮಕ್ಕಳಿಗೆ ತುಂಬ ಮೌಲ್ಯವನ್ನು ಕಲಿಸಿಕೊಟ್ಟಂತಾಗುತ್ತದೆ ಅಲ್ಲವಾ? ಹಣ ಬೇಕಾದರೆ ಬುದ್ಧಿಯೂ ಬೇಕು. ಬುದ್ಧಿ ಇಲ್ಲದ ಹಣ ಕೇವಲ ನಾಶಕ್ಕೆ ದಾರಿ. ಬುದ್ಧಿ ಇದ್ದರೆ ಮನಸ್ಸು ಶುದ್ಧವಾಗಿರುತ್ತದೆ, ಜೀವನ ಹದವಾಗಿರುತ್ತದೆ. ಹಾಗೆಯೇ ಸರಸ್ವತಿ ಹಬ್ಬ ಅನ್ನೋದು ನಿಜಕ್ಕೂ ಜೀವನದ ಅಡಿಪಾಯನೇ ಸರಿ. ಈಗ ಲಕ್ಷ್ಮೀದೇವಿ ಹಬ್ಬ ಏನಾಗಿದೆ ಅಂದರೆ ಆಡಂಬರ ಆಗಿದೆ, ತೋರಿಕೆ ಆಗಿದೆ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅಂತ ಹೋಗ್ತಿದ್ದೀವಿ. ನಾವು ಮಾಡಿದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕಾಲೂರಿ ಕೂತಿರ್ತಾಳೆ ಅಂತ ಹೇಳಿ ನಾವು ತಪ್ಪಾಗಿ ಭಾವಿಸ್ಕೊಂಡು ಸರಸ್ವತಿ ಹಬ್ಬನ ಮರೆತುಬಿಟ್ಟಿರ್ತೀವಿ. ಸರಸ್ವತಿ ಹಬ್ಬ ನಾವು ಹೆಚ್ಚಾಗಿ ಶಾರದಾ ಪೂಜೆಯಾಗಿ ದಸರಾ ಅಥವಾ ವಸಂತ ಪಂಚಮಿಯಲ್ಲಿ ಮಾತ್ರ ನಾವು ಮಾಡ್ತೀವಿ. ಮಕ್ಕಳಿಗೆ ಸರಸ್ವತಿ ದೇವಿಯ ಮಹತ್ವ ತಿಳಿಸಬೇಕು. ಶಾಲೆಗಳಲ್ಲಿ, ಮನೆಗಳಲ್ಲಿ ವಿದ್ಯೆಗೆ ಗೌರವ ಕಲಿಸೋಣ.
ಪ್ರತಿಯೊಬ್ಬ ಮನೆ ಮಂದಿ ತಿಂಗಳಿಗೊಮ್ಮೆ ಸರಳವಾದ ಸರಸ್ವತಿ ಆರಾಧನೆ ಮಾಡಿದರೆ ಸಾಕು. ನಮ್ಮ ಮನೆಯಲ್ಲಿ ನಾವು ಪುಸ್ತಕ, ಪೆನ್ನಿಗೆ ಅರಿಶಿಣ ಕುಂಕುಮ ಹಾಕಿ ನಮಸ್ಕಾರ ಮಾಡಿದರೆ ನಮ್ಮ ಸರಸ್ವತಿ ದೇವಿಯನ್ನು ಮನೆಯೊಳಗೆ ಆಹ್ವಾನಿಸಿದಂತೆ ಆಗುತ್ತದೆ. ಇನ್ನೇಕೆ ತಡ ಮಾಡ್ತೀರಾ ಸ್ನೇಹಿತರೆ? ನಾವು ಲಕ್ಷ್ಮಿ ಹಬ್ಬವನ್ನು ಮಾಡಿದಂತೆ ಸರಸ್ವತಿ ಹಬ್ಬವನ್ನು ಮಾಡೋಣವೇ? ಹಣ ಇರುವುದಕ್ಕೆ ಬುದ್ಧಿ ಬೇಕು, ಬುದ್ಧಿ ಇಲ್ಲದೆ ಸಂಪತ್ತು ಕೂಡ ನಶಿಸುವುದು. ಇಂದಿನಿಂದಲೇ ನಿರ್ಧಾರ ಮಾಡೋಣ. ವಿದ್ಯೆಗೆ ಗೌರವ, ಕಲೆಗೆ ಮೌಲ್ಯ, ಸರಸ್ವತಿಗೆ ನಮಸ್ಕಾರ. ಬನ್ನಿ ಎಲ್ಲರೂ ಸರಸ್ವತಿಯನ್ನು ಆರಾಧಿಸೋಣ. ನಮ್ಮ ಮಕ್ಕಳಿಗೆ ಸರಸ್ವತಿಯ ಬಗ್ಗೆ ಪಾಠ ಮಾಡೋಣ, ಪರಿಚಯಿಸೋಣ. ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ.